ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಾಲಿ ಟ್ರಕ್ ತಗೊಂಡು ಯಶಸ್ವಿ ಸೂರ್ಯ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಏರಿಸಿದ್ದಾರೆ ಅನ್ನೋದು ಅವರ ಆರೋಪ. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತನಾಡಬೇಕು. ಕಾರಣ ಏನು ಅಂತಂದ್ರೆ ಕ್ಲೈಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ಲ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೇಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ನು ಕೂಡ. ಅವರು ಬೋರ್ಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ, ಅಧಿಕಾರದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ. ಖಾಲಿ ಟ್ರಕ್ ಯಾಕೆ ಹಿಡ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತೇಳಿ ತೋರಿಸಿ ಹಿಡ್ಕೊಂಡಿದ್ದಾರೆ. ನಮ್ಮ ರಾಜ್ಯದ ತೆರಿಗೆ ಹಣ ಇದು.